ಒಮ್ಮೆ ಯೋಚಿಸಿ, ಇವತ್ತು ನಾವು ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಮಾಡರ್ನ್ ಮೆಡಿಸಿನ್ ಅಂತ ಅಂದ್ಕೊಳ್ತೀವಿ. ಆದರೆ ಅದರ ಕತೆ ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಆರಂಭವಾಗಿದ್ದರೆ ಇದು ರೂಟ್ಸ್ ಆಫ್ ಭಾರತ್. ಸುಮಾರು 2600 ವರ್ಷಗಳ ಹಿಂದೆ ಭಾರತದ ಭೂಮಿಯಲ್ಲಿ ಒಬ್ಬ ಮಹಾನ್ ವೈದ್ಯ ಬದುಕ್ತಿದ್ದರು. ಅವರೇ ಸುಶ್ರುತ. ಅವರು ಕೇವಲ ವೈದ್ಯ ಅಲ್ಲ, ಒಬ್ಬ ವಿಜ್ಞಾನಿ, ಶಿಕ್ಷಕ ಮತ್ತು ಶಸ್ತ್ರಚಿಕಿತ್ಸೆಯ ಪಿತಾಮಹ. ಅವರನ್ನು ಇವತ್ತು ಕೂಡ ಫಾದರ್ ಆಫ್ ಸರ್ಜರಿ ಅಂತ ಕರೀತಾರೆ. ಅವರು ಬರೆದ ಸುಶ್ರುತ ಸಂಹಿತೆ ಅನ್ನೋ ಗ್ರಂಥದಲ್ಲಿ 300ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳ ವಿಧಾನಗಳನ್ನು ಅವರು ವಿವರಿಸಿದ್ದಾರೆ. ಆ ಕಾಲದಲ್ಲಿ ಟೆಕ್ನಾಲಜಿ ಇಲ್ಲ, ಮಾಡರ್ನ್ ಟೂಲ್ಸ್ ಇಲ್ಲ, ಆದರೆ ಜ್ಞಾನ ಇತ್ತು, ಅದ್ಭುತ ಜ್ಞಾನ. ಆ ಕಾಲದಲ್ಲಿ ಒಂದು ಕ್ರೂರವಾದ ಶಿಕ್ಷೆ ಇತ್ತು. ಮನುಷ್ಯನ ಗೌರವಕ್ಕೆ ಹೊಡೆತ ನೀಡಲು ಅವನ ಮೂಗು ಕತ್ತರಿಸಲಾಗುತ್ತಿತ್ತು. ರಾಮಾಯಣದಲ್ಲಿ ಕೂಡ ನಾವು ನೋಡುತ್ತೇವೆ, ಲಕ್ಷ್ಮಣನು ಶೂರ್ಪನಖೆಯ ಮೂಗು ಕತ್ತರಿಸುವ ಕತೆ. ಮೂಗು ಅಂದರೆ ಕೇವಲ ಅಂಗವಲ್ಲ, ಅದು ಮಾನ, ಗೌರವ, ಗುರುತು. ಆದ್ದರಿಂದ ಮೂಗು ಕತ್ತರಿಸುವುದು ಅಂದರೆ ಜೀವಂತವಾಗಿಯೇ ಮಾನ ಕಳೆದುಕೊಳ್ಳುವುದು. ಆ ಸಮಯದಲ್ಲಿ ಆ ನೋವಿನಿಂದ, ಅವಮಾನದಿಂದ ಬಳಲುತ್ತಿದ್ದ ಜನರಿಗೆ ಆಶೆಯಾಗಿ ಬಂದವರು ಸುಶ್ರುತ. ಅವರು ಒಂದು ಪ್ರಶ್ನೆ ಕೇಳಿದರು, ನಾವು ಇದನ್ನು ಸರಿಪಡಿಸಬಾರದೇ? ಹೀಗೆ ಹುಟ್ಟಿತು ಒಂದು ಅದ್ಭುತ ಶಸ್ತ್ರಚಿಕಿತ್ಸೆ, ಅದೇ ರೈನೋಪ್ಲಾಸ್ಟಿ ಅಂದರೆ ಮೂಗಿನ ಪುನರ್ ನಿರ್ಮಾಣ. ಸುಶ್ರುತರ ವಿಧಾನ ಬಹಳ ವಿಚಿತ್ರವಾಗಿತ್ತು, ಆದರೆ ಅದ್ಭುತವಾಗಿತ್ತು, ಕೆಲಸ ಮಾಡುತ್ತಿತ್ತು. ಮೊದಲು ಅವರು ಒಂದು ಎಳೆ ತೆಗೆದುಕೊಳ್ಳುತ್ತಿದ್ದರು, ಗಾಯದ ಗಾತ್ರಕ್ಕೆ ತಕ್ಕಂತೆ ಅದನ್ನು ಕತ್ತರಿಸಿ ಒಂದು ಮಾದರಿ ಮಾಡುತ್ತಿದ್ದರು. ಆಮೇಲೆ ಅದನ್ನೇ ಟೆಂಪ್ಲೇಟ್ ಆಗಿ ಬಳಸಿ ಗಲ್ಲದ ಚರ್ಮವನ್ನು ಅದೇ ಗಾತ್ರದಲ್ಲಿ ಕತ್ತರಿಸುತ್ತಿದ್ದರು. ಆದರೆ ಸಂಪೂರ್ಣವಾಗಿ ಬೇರ್ಪಡಿಸದೆ ಒಂದು ಭಾಗವನ್ನು ಜೋಡಿಸಿಕೊಂಡೇ ಇಡುತ್ತಿದ್ದರು, ರಕ್ತ ಹರಿವಿಗಾಗಿ. ನಂತರ ಆ ಚರ್ಮವನ್ನು ಮೂಗಿನ ಮೇಲೆ ಅಳವಡಿಸಿ ನಿಖರವಾಗಿ ಹೊಲಿಸುತ್ತಿದ್ದರು. ಗಾಯದ ಮೇಲೆ ಹತ್ತಿ ಮತ್ತು ಎಳ್ಳು ಹಾಕಿ ಮುಚ್ಚಿ ಉಸಿರಾಟಕ್ಕೆ ಮೂಗಿನೊಳಗೆ ಸಣ್ಣ ಕೊಳವೆಗಳನ್ನು ಇಡುತ್ತಿದ್ದರು. ಇದು ಇವತ್ತಿನ ಪ್ಲಾಸ್ಟಿಕ್ ಸರ್ಜರಿ ಥರ ಅಲ್ಲ, ಆದರೆ ಅದರ ಮೂಲವೇ ಇದೆ. ಇಷ್ಟೇ ಅಲ್ಲ, ಸುಶ್ರುತರ ಜ್ಞಾನ ಇನ್ನೂ ಆಳವಾಗಿತ್ತು. ಅವರು ಮಲೇರಿಯಾ ರೋಗಕ್ಕೆ ಕಾರಣ ಸೊಳ್ಳೆ ಅಂತಲೂ ಹೇಳಿದರು. ಪ್ಲೇಗ್ ರೋಗ ಇಲಿ ಮೂಲಕ ಹರಡುತ್ತದೆ ಅಂತ ಗುರುತಿಸಿದ್ದರು. ಡಯಾಬಿಟಿಸ್ ಗುರುತಿಸಲು ರೋಗಿಯ ಮೂತ್ರ ಸಿಹಿಯಾಗಿರುತ್ತದೆ, ಅದು ಜೇನುತುಪ್ಪ ಥರ ಎಂದು ಹೇಳಿದರು. ಅವರು 101 ಬ್ಲಂಟ್ ಇನ್ಸ್ಟ್ರೂಮೆಂಟ್ ಮತ್ತು 20 ಶಾರ್ಪ್ ಇನ್ಸ್ಟ್ರೂಮೆಂಟ್ ಬಳಸುತ್ತಿದ್ದರು. ಅವರು ಶಸ್ತ್ರಚಿಕಿತ್ಸೆಯ 8 ಮೂಲ ವಿಧಾನಗಳನ್ನು ಬೋಧಿಸಿದ್ದರು. ಕತ್ತರಿಸುವುದು, ತೆಗೆಯುವುದು, ಚಿರಿಸುವುದು, ಪರಿಶೀಲನೆ, ಹೊಲಿಸುವುದು, ಇನ್ನೂ ಹಲವು. ಅದರಲ್ಲೂ ವಿಶೇಷ ಅಂದರೆ ಅವರು ಈ ಎಲ್ಲವನ್ನು ಕಲಿಸಲು ಮನೆಯ ಸಾಮಾನ್ಯ ವಸ್ತುಗಳನ್ನು ಬಳಸುತ್ತಿದ್ದರು. ಇದು ಕೇವಲ ವೈದ್ಯಕೀಯ ಅಲ್ಲ, ಇದು ಮಾನವೀಯತೆ, ಒಬ್ಬ ವ್ಯಕ್ತಿಯ ಗೌರವವನ್ನು ಮತ್ತೆ ಕೊಡಲು ಮಾಡಿದ ಪ್ರಯತ್ನ. ಟೆಕ್ನಾಲಜಿ ಇಲ್ಲದ ಕಾಲದಲ್ಲೇ ಇಷ್ಟು ಮುಂದುವರೆದ ಜ್ಞಾನ ಭಾರತದಲ್ಲಿತ್ತು ಅನ್ನೋದು ನಿಜವಾಗಿಯೂ ಹೆಮ್ಮೆಯ ವಿಷಯ. ಇದು ಕೇವಲ ಇತಿಹಾಸ ಅಲ್ಲ, ಇದು ನಮ್ಮ ಪರಂಪರೆ. ಸ್ಟೇ ರೂಟೆಡ್, ಸ್ಟೇ ಕನೆಕ್ಟೆಡ್ ವಿತ್ ರೂಟ್ಸ್ ಆಫ್ ಭಾರತ. ಇಂಥ ಒಳ್ಳೆಯ ವಿಷಯಗಳನ್ನು ತಿಳಿದುಕೊಳ್ಳಲು ರೂಟ್ಸ್ ಆಫ್ ಭಾರತ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.